ಆರೋಪಿತರು. ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಗೇಡಿಗಳಿಂದ ಪೋಸ್ಟ್ ಕೂಡ ಹಾಕಲಾಗಿತ್ತು. ಟಾರ್ಗೆಟ್ ಫಿಕ್ಸ್ ಮಾಡಿ ಸುಹಾಸ್ಗೆ ಟ್ಯಾಗ್ ಮಾಡಿದಂತಹ ಟೀಮ್ ಫಾಜಿಲ್ ಫೋಟೋ ಜೊತೆಗೆ ಸುಹಾಸ್ ಫೋಟೋ ಹಾಕಿ ಪೋಸ್ಟ್ ಅನ್ನ ಕೂಡ ಮಾಡಲಾಗಿತ್ತು. ರಿವೆಂಜ್ ಸೂನ್ ಅಂತ ಹೇಳಿ ಸುಹಾಸ್ ಫೋಟೋ ಹಾಕಿ ಪೋಸ್ಟ್ ಮಾಡಲಾಗಿತ್ತು. ಸುಹಾಸ್ ಶೆಟ್ಟಿ ಹತ್ಯೆಗೆ ಮೊದಲೇ ಮುಹೂರ್ತ ಫಿಕ್ಸ್ ಆಗಿತ್ತು. ಯಾವತ್ತು? ಮಾರ್ಚ್ 31ರಂದು 2025ರಂದೇ ಹತ್ಯೆಯನ್ನ ನಡೆಸ್ತೀವಿ ಅಂತ ಹೇಳಿ ಹಿಂಟ್ ಕೂಡ ಕೊಟ್ಟಿತ್ತು ಈ ಒಂದು ತಂಡ. ರಿವೆಂಜ್ ಸೂನ್ ಅಂತ ಹೇಳಿ ಸುಹಾಸ್ ಶೆಟ್ಟಿ ಅವರ ಫೋಟೋ ಟ್ಯಾಗ್ ಮಾಡಿ, ಅವರ ಜೊತೆಗೆ ಫಾಜಿಲ್ ಫೋಟೋವನ್ನ ಟ್ಯಾಗ್ ಮಾಡಿ ಫೋಟೋವನ್ನ ಪೋಸ್ಟ್ ಮಾಡಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ ಮರ್ಡರ್ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಸುಹಾಸ್ ಎಚ್ಚೆತ್ಕೊಳ್ಬೇಕಾಗಿತ್ತು, ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನ ಕೂಡ ನೀಡಬೇಕಾಗಿತ್ತು. ಈ ರೀತಿಯಾಗಿ ನನ್ನ ಮೇಲೆ ಅಟ್ಯಾಕ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಅವರು ದೂರನ್ನ ಕೂಡ ದಾಖಲು ಮಾಡಬೇಕಾಗಿತ್ತು. ಬಟ್ ಆದ್ರೆ ಅವರು ಎಚ್ಚೆತ್ಕೊಂಡಂತೆ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಈ ಒಂದು ಕೊಲೆ ಆಗೋದಕ್ಕೆ ಕಾರಣ ಆಯ್ತು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಫಿನಿಶ್ ವೈಟಿಂಗ್ ನೆಕ್ಸ್ಟ್ ವಿಕೆಟ್ ಅಂತ ಹೇಳಿ ಹಾಕಿರುವಂತಹ ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೀರಿ. ಅಂದ್ರೆ ರಿವೆಂಜ್ ತೆಗೆದುಕೊಳ್ಳೋದಕ್ಕೆ ಮಾರ್ಚ್ 31ರಂದೇ ಅವರು ಹಿಂಟ್ ಅನ್ನ ಕೊಟ್ಟಿದ್ದಾರೆ. ಆ ಒಂದು ಏನು ಫೋಟೋ ಇದೆಯಲ್ಲ, ಸುಹಾಸ್ ಶೆಟ್ಟಿ ಅವರ ಫೋಟೋ ಮೇಲೆ ಇಂಟು ಮಾರ್ಕ್ ಹಾಕಿ ಫಿನಿಶ್ ಅಂತ ಹೇಳಿ ಅದರ ಕೆಳಗಡೆ ವೇಟಿಂಗ್ ನೆಕ್ಸ್ಟ್ ವಿಕೆಟ್ ಅಂತ ಹೇಳಿ ಹಾಕಲಾಗಿರುವಂತಹ ಪೋಸ್ಟ್ ಅನ್ನ ಗಮನಿಸ್ತಾ ಇದೆ. ಸೊ ಮುಂಚೆನೆ ಈ ಎಲ್ಲ ಒಂದಷ್ಟು ಸ್ಕೆಚ್ಗಳಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ರೀತಿಯಾಗಿ ಕೊಲೆ ಮಾಡಬೇಕು, ಎಲ್ಲಿ ಕೊಲೆ ಮಾಡಬೇಕು, ಯಾರ ಜೊತೆ ಇದ್ದಾಗ ಕೊಲೆ ಮಾಡಬೇಕು, ಯಾವ ರೀತಿಯಾಗಿ ಎಸ್ಕೇಪ್ ಆಗಬೇಕು, ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗ ಪ್ರವೀಣ್ ನೆಟ್ಟಾರು ಅವರ ಹತ್ಯೆ ಆಗಿತ್ತು, ಆ ಹತ್ಯೆಗೆ ಪ್ರತೀಕಾರವನ್ನ ತೆಗೆದುಕೊಳ್ಳಲಾಗಿತ್ತು ಫಾಜಿಲ್ ಕೊಲೆ ಮಾಡಿ. ಪ್ರಮುಖ ಆರೋಪಿ ಕೂಡ ಆಗಿದ್ರು ಸುಹಾಸ್ ಶೆಟ್ಟಿ ಅವರು. ಸೊ ಹಾಗಾಗಿ ಸುಹಾಸ್ ಶೆಟ್ಟಿ ಪ್ರಮುಖ ಆರೋಪಿಯಾದಂತಹ ಹಿನ್ನೆಲೆಯಲ್ಲಿ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ರಿವೆಂಜ್ಗೆ ಮೊದಲೇ ಫಿಕ್ಸ್ ಆಗಿದ್ದ ಜಿಹಾದಿಗಳು ಎಲ್ಲಿದೆ ಕಾನೂನು? ಎಲ್ಲವೂ ಕೂಡ ಫೋಟೋವನ್ನ ಹಾಕಿ 31ನೇ ತಾರೀಕು 2025 3ನೇ ತಿಂಗಳು ಮಾರ್ಚ್ ಅಲ್ಲಿ ಸ್ಕೆಚ್ಗಳ ಹಾಕಿರುವಂತಹ ರಿವೆಂಜ್ ಸೂನ್ ಅಂತಹ ಬರಹಗಳನ್ನ ಕೂಡ ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ. ಫಾಜಿಲ್ ಫೋಟೋ ಕೂಡ ಅದರಲ್ಲಿ ಇದೆ. ರಿವೆಂಜ್ಗೆ ಮೊದಲೇ ಫಿಕ್ಸ್ ಆಗಿದ್ದಂತಹ ಜಿಹಾದಿಗಳು ಎಲ್ಲಿದೆ ಕಾನೂನು? ಇದನ್ನ ಟ್ಯಾಗ್ ಮಾಡಿದ್ರು ಸುಹಾಸ್ ಶೆಟ್ಟಿಗೆ. ಸೊ ಮೊದಲೇ ಹಿಂಟ್ ಸಿಕ್ಕಿತ್ತು ಸುಹಾಸ್ಗೆ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಸಾಕಷ್ಟು ಇದಾವೆ. ಯಾವ ಕಾರಣಕ್ಕೆ ಕೊಲೆ ಆಯ್ತು ಅನ್ನೋದು ಇದೀಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋದು. ಫಾಜಿಲ್ ಕೊಲೆ ಆಯ್ತಲ್ಲ, ಸೊ ಹಾಗಾಗಿ ಫಾಜಿಲ್ ಕೊಲೆಗೆ ರಿವೆಂಜ್ ಅನ್ನ ತೆಗೆದುಕೊಳ್ಳಲಾಗಿದೆ. ಕೊಲೆನೇ ಅಂತ್ಯ ಅನ್ನೋದು ಏನು ಈ ಹಿಂದೆಯಿಂದನೂ ನಡ್ಕೊಂಡು ಬಂದಿತ್ತು, ಆ ಸಂಪ್ರದಾಯವನ್ನ ಮತ್ತೆ ಇದೀಗ ಮುಂದುವರಿಸ್ಕೊಂಡು ಹೋಗ್ತಾ ಇರೋದನ್ನ ಕಾಣ ಸಿಗಬಹುದಾಗಿದೆ. ಈಗ 2025 ಮಾರ್ಚ್ 31ನೇ ತಾರೀಕು ಫಿನಿಶ್ ವೈಟಿಂಗ್ ನೆಕ್ಸ್ಟ್ ವಿಕೆಟ್. ಕೊಲೆ ಮಾಡೋದು ಒಂಥರ ಹೇಗಾಗೋಗ್ಬಿಟ್ಟಿದೆ ಅಂತಂದ್ರೆ, ಕುರಿ ಕೋಳಿನ ಕಟ್ ಮಾಡ್ತಾರಲ್ಲ ಮಾಂಸದ ಅಂಗಡಿಲಿ, ಆ ರೀತಿಯಾಗಿ ಕೊಲೆ ಮಾಡೋದು ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಆಗೋಗ್ಬಿಟ್ಟಿದೆ. ಯಾರ್ದಾದ್ರೂ ಒಬ್ರು ಕೊಲೆ ಆಯ್ತಾ, ಪಾಪ ಪ್ರವೀಣ್ ನೆಟ್ಟಾರು ಏನೂ ಮಾಡಿಲ್ಲ, ತಂಪಾಡಿಗೆ ತಾವು ಜೀವನ ಮಾಡಿಕೊಂಡು ಆರಾಮಾಗಿ ಫ್ಯಾಮಿಲಿ ಜೊತೆ ಖುಷಿಯಾಗಿ ಇದ್ರು. ಸೊ ಅವರನ್ನ ಟಾರ್ಗೆಟ್ ಮಾಡಿ ಕೊಲೆ ಮಾಡಲಾಯಿತು. ಸೊ ನಮ್ಮ ಹಿಂದೂ ಕಾರ್ಯಕರ್ತನನ್ನ ಕೊಲೆ ಮಾಡ್ತೀರಿ ಅಂತ ಹೇಳಿ ಫಾಜಿಲ್ ನನ್ನ ಕೊಲೆ ಮಾಡಲಾಯಿತು. ಫಾಜಿಲ್ ಕೊಲೆ ಮಾಡ್ತೀರಾ ನೀವು ಅಂತ ಹೇಳಿ ಮತ್ತೆ ಹಿಂದೂ ಕಾರ್ಯಕರ್ತ ಸುಹಾಸ್ನನ್ನ ಕೊಲೆ ಮಾಡಲಾಗಿದೆ. ಎಲ್ಲವೂ ಕೂಡ ಪ್ರೀ ಪ್ಲಾನ್ ಮರ್ಡರ್ ಅನ್ನೋದು ಗೊತ್ತಾಗ್ತಾ ಇದೆ. ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದಕ್ಕೆ ಬಿಜೆಪಿ ಕೂಡ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದೆ. ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅದೇ ಚಾಕುವಿನಿಂದ ಸುಹಾಸ್ ಶೆಟ್ಟಿಯನ್ನ ಚುಚ್ಚಿ ಕೊಲೆ ಮಾಡಲಾಗಿರುವಂತದ್ದು. ನನ್ಗನ್ಸುತ್ತೆ ಅದು ಚಾಕು ಅಲ್ಲ, ಡ್ರ್ಯಾಗರ್ ಅಂತ ಅನ್ಸುತ್ತೆ. ಸೊ ಆ ಒಂದು ಡ್ರ್ಯಾಗರ್ನಿಂದ ಚುಚ್ಚಿ ಸುಹಾಸ್
ಶೆಟ್ಟಿಯನ್ನ ಅವರು ಕೊಲೆ ಮಾಡಿದ್ದಾರೆ. ಯಾರು ಕೊಲೆ ಮಾಡಿದ್ರು? ಮುಸ್ಲಿಮರ, ಹಿಂದೂಗಳ? ಹೀಗೆ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದು ನಮ್ಮ ಪ್ರಶ್ನೆ ಅಲ್ಲ. ಸೊ ಈ ಹಿಂದೆಯಿಂದಲೂ ಕೂಡ ನಡ್ಕೊಂಡು ಬಂದಿರುವಂತಹ ಸಂಪ್ರದಾಯ ಅಂತ ಕಾಣಿಸ್ತಾ ಇದೆ. ಹಿಂದೂ ಕಾರ್ಯಕರ್ತ ಪ್ರವೀಣ್ ಕೊಲೆ ಆಯಿತು, ಆಮೇಲೆ ಮುಸ್ಲಿಂ ಫಾಜಿಲ್ ಅನ್ನೋರ್ನ ಕೊಲೆ ಮಾಡಿದ್ರು, ಈಗ ಮತ್ತೆ ಹಿಂದೂ ಕಾರ್ಯಕರ್ತ. ರಿವೆಂಜ್ ಅಷ್ಟೇ ಇಲ್ಲಿ. ಕೊಲೆಗೆ ಕೊಲೆ ಅನ್ನೋದೇ ಅಂತ್ಯ. ನಾವು ರಿವೆಂಜ್ ತೆಗೆಯೋದಕ್ಕೆ ರೆಡಿ ಆಗಿದ್ದೀವಿ. ಟಾರ್ಗೆಟ್ ಫಿಕ್ಸ್ ಆಗಿದೆ, ಡೇಟ್ ಕೂಡ ಫಿಕ್ಸ್ ಆಗಿದೆ, ಮುಹೂರ್ತ ಕೂಡ ಫಿಕ್ಸ್ ಆಗಿದೆ, ಎಲ್ಲವೂ ಕೂಡ ರೆಡಿ. ಇಟ್ಸ್ ಆಲ್ ಪ್ರೀ ಪ್ಲಾನ್ ಮರ್ಡರ್ ಅನ್ನೋದಕ್ಕೆ ಒಂದಷ್ಟು ಸಾಕ್ಷ್ಯಗಳು ಕೂಡ ಇದೀಗ ಲಭ್ಯ ಆಗ್ತಾ ಇದೆ. ಸೊ ಹಾಗಾಗಿ ಈ ಪೋಸ್ಟ್ ಮಾಡಿದ ಯಾರು, ಈ ಪೋಸ್ಟ್ ಮಾಡಿದಂತಹ ಖಾತೆ ಯಾವುದು, ಎಲ್ಲವನ್ನ ಕೂಡ ಇದೀಗ ಪೊಲೀಸ್ ಇಲಾಖೆ ಒಂದೊಂದೇ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದೆ. ಈ 7 ಜನ ಸೇರ್ಕೊಂಡು ಏನೋ ಕೊಲೆ ಮಾಡಿದ್ರಲ್ಲ, ಅವರ ಹಿನ್ನೆಲೆ ಏನು? ಈ ಹಿಂದೆ ಯಾವುದಾದ್ರೂ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ರ? ತನಿಖೆಗಳಾಗ್ತಾ ಇದೆ ಇದೀಗ. ಪೊಲೀಸ್ ಇಲಾಖೆಯೂ ಕೂಡ ಆಲ್ರೆಡಿ ತನಿಖೆಯನ್ನ ಚುರುಕುಗೊಳಿಸಿದೆ. ಗಲ್ಲಿಯಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದೆ. ಸ್ವಿಫ್ಟ್ ಕಾರ್ನಿಂದ ಬಂದು ಕೊಲೆ ಮಾಡಲಾಗಿರುವಂಥದ್ದು. ಸೊ ಹಾಗಾಗಿ ಆ ಒಂದು ಸ್ವಿಫ್ಟ್ ಕಾರ್ ಮಂಗಳೂರು ಬಿಟ್ಟು ಹೋಗದಂತೆ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಅಲ್ಲಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ನಿಯೋಜನೆ ಕೂಡ ಮಾಡಲಾಗಿರುವಂಥದ್ದು. ಹೇಳಿ ಕೇಳಿ ಮೊದಲೇ ಮಂಗಳೂರು ಕೋಮು ಗಲಭೆಗೆ ಕಾರಣಗಳಾಗ್ತಾ ಇದೆ.